ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಕೃತ್ಯ ಬೆಳಕಿಗೆ ಬಂದಿದೆ. ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದಾರೆ. ಬೆಂಗಳೂರಿನಲ್ಲಿ ಕಿಡಿಗೇಡಿಗಳ ಕೃತ್ಯ ಬೆಳಕಿಗೆ ಬಂದಿರುವುದು. ದೊಡ್ಡ ಆಲದ ಮರದ ಬಳಿಯ ಗ್ರಾಮದಲ್ಲಿ ಕೃತ್ಯ ನಡೆದಿರುವುದು. ಸೂಲಿವಾರದಲ್ಲಿ ಕೃತ್ಯ ನಡೆದಿರುವುದು ಭಾರಿ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಚಿಕಿತ್ಸೆ ಫಲಿಸದೆ ನರಳಾಡಿ ಪ್ರಾಣ ಬಿಟ್ಟಿದೆ ಹಸು. ಡೈರಿ ಅಧ್ಯಕ್ಷ ಮರಿ ಬಸವಯ್ಯಗೆ ಸೇರಿದಂತಹ ಹಸುವಿನ ಕೆಚ್ಚಲನ್ನ ಕುಯ್ದಿರೋದು. ಹಸುವಿನ ಮೇಲೆ ಕಿಡಿಗೇಡಿಗಳಿಗೆ ಏನು ದ್ವೇಷನೋ ಏನು ಕೋಪನೋ ಗೊತ್ತಾಗ್ತಾ ಇಲ್ಲ. ಇದೇನು ಮೊದಲ ಬಾರಿ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಘಟನೆ ಕೂಡ ಅಲ್ಲ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಪದೇ ಪದೇ ಈ ರೀತಿಯಾದಂತಹ ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆ. ಈ ಹಿಂದೆ ಚಾಮರಾಜಪೇಟೆಯಲ್ಲೂ ಕೂಡ ಹಸುವಿನ ಕೆಚ್ಚಲನ್ನ ಕೊಯ್ದು ಭಾರಿ ಆಕ್ರೋಶ ಹೊರಹಾಕಲಾಗಿತ್ತು. ಅಂದ್ರೆ ಪದೇ ಪದೇ ಈ ರೀತಿಯಾದಂತಹ ಘಟನೆಗಳಿಗೆ ಕಾರಣವಾಗ್ತಾ ಇರೋದು ಯಾವ ಕಾರಣಕ್ಕೆ, ಹಸುವಿನ ಕೆಚ್ಚಲನ್ನ ಕೊಯ್ದು ಅಟ್ಟಹಾಸವನ್ನ ಮೆರಿತೋ ಇರೋದು ಯಾವ ಕಾರಣಕ್ಕೆ ಅಂತ. ಅಂದ್ರೆ ಮೂಕ ಪ್ರಾಣಿಗಳ ಮೇಲೆ ಅಟ್ಟಹಾಸವನ್ನ ಮೆರಿತಾ ಇರೋದು ಪದೇ ಪದೇ ಗೊತ್ತಾಗ್ತಾ ಇದೆ. ಇನ್ನು ದೊಡ್ಡ ಆಲದ ಮರದ ಬಳಿ ಘಟನೆ ನಡೆದಿರೋದು. ಹಸುವಿನ ಕೆಚ್ಚಲನ್ನ ಕೊಯ್ದು ಕಿಡಿಗೇಡಿಗಳು ಕೃತ್ಯವನ್ನ ಅಥವಾ ಅಟ್ಟಹಾಸವನ್ನ ಮೆರಿತಾ ಇದ್ದಾರೆ. ಹಸುವಿನ ಕೆಚ್ಚಲು ಕೊಯ್ದ ವಿಕೃತಿಗೆ ಸಂಬಂಧಪಟ್ಟಂತೆ ಕಾಮಧೇನುವಿನ ಮೇಲೆ ಕ್ರೌರ್ಯವನ್ನ ಮೆರಿತಾ ಇರುವುದು. ಬೆಂಗಳೂರಿನಲ್ಲಿ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿರುವುದು ಇದು ಕೂಡ ಇದೇನು ಮೊದಲ ಬಾರಿಯಲ್ಲ. ಹೇಳ್ತಾ ಇದ್ವಿ, ಈ ಹಿಂದೆ ಚಾಮರಾಜಪೇಟೆಯಲ್ಲೂ ಕೂಡ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿದ್ರು. ದೊಡ್ಡ ಆಲದ ಮರದ ಬಳಿಯ ಗ್ರಾಮವೊಂದರಲ್ಲಿ ಕಿಡಿಗೇಡಿಗಳು ಹಸುವಿನ ಕೆಚ್ಚಲನ್ನ ಕೊಯ್ದು ವಿಕೃತಿಯನ್ನ ಮೆರೆದಿರುವುದು. ಸೂಲಿವಾರದಲ್ಲಿ ಕೃತ್ಯವೆಸಗಿರುವುದು. ಈ ಕೃತ್ಯ ಭಾರಿ ಆಕ್ರೋಶಕ್ಕೂ ಕಾರಣವಾಗ್ತಾ ಇದೆ. ಚಿಕಿತ್ಸೆ ಫಲಿಸದೆ ಹಸು ನರಳಾಡಿ ಪ್ರಾಣವನ್ನ ಬಿಟ್ಟಿದೆ. ಅಂದ್ರೆ ಪಶು ಆಸ್ಪತ್ರೆಗೂ ಕೂಡ ಹಸುವನ್ನ ಚಿಕಿತ್ಸೆ ನೀಡೋದಕ್ಕೆ ದಾಖಲು ಮಾಡಲಾಗಿತ್ತು. ಇನ್ನು ಡೈರಿ ಅಧ್ಯಕ್ಷ ಮರಿ ಬಸವಯ್ಯಗೆ ಸೇರಿದಂತಹ ಹಸು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ, ಲಭ್ಯವಾಗ್ತಾ ಇದೆ. ಅಂದ್ರೆ ಬಾಯಿ ಬಾರದಂತಹ ಮಾತು ಬಾರದಂತಹ ಮೂಕ ಪ್ರಾಣಿಯ ಮೇಲೆ, ಅದರಲ್ಲೂ ಹಸುವಿನ ಮೇಲೆ ಪದೇ ಪದೇ ಕ್ರೌರ್ಯವನ್ನ ಮೆರಿತಾ ಇರೋದು. ಮೇಯುವುದಕ್ಕೆ ಅಂತ ಹೋದ ಹಸುವಿನ ಮೇಲೆ ಕ್ರೌರ್ಯ ಮಾಡಲಾಗಿದೆ ಕಿಡಿಗೇಡಿಗಳಿಂದ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕೃತ್ಯ ಎಸಗಿರೋದು ಬೆಳಕಿಗೆ ಬಂದಿದೆ. ರಾಜಕೀಯ ದ್ವೇಷಕ್ಕೆ ಹಸುವಿನ ಮೇಲೆ ಕ್ರೌರ್ಯವನ್ನ ಮೆರೆಯಲಾಗಿದೆ ಅನ್ನುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಕೆಚ್ಚಲು ಕೊಯ್ದ ಕಾರಣ ಹಸು ನರಳಾಡಿ ಪ್ರಾಣ ಬಿಟ್ಟಿರುವುದು ಕೂಡ ಗೊತ್ತಾಗ್ತಾ ಇದೆ. ರಕ್ತಸ್ರಾವವಾಗಿ ತೀವ್ರವಾಗಿ ಆಸ್ಪತ್ರೆಗೆ ಕೂಡ ದಾಖಲು ಮಾಡಿದ್ರು. ಹಸು ಬದುಕುಳಿಲಿಲ್ಲ. ನೋವಿನಿಂದ ನರಳಾಡಿದ ಕಾಮಧೇನು ಕೊನೆಗೂ ಪ್ರಾಣ ಬಿಟ್ಟಿದೆ. ಇನ್ನು ವಿಚಾರ ಹೇಗೆ ಗೊತ್ತಾಯಿತು ಅಂತ ನೋಡೋದಾದ್ರೆ, ಹಸು ನರಳಾಡುವಂತಹ ಶಬ್ದ ಕೇಳಿದೆ ಮಾಲೀಕರಿಗೆ. ನರಳಾಟದ ಶಬ್ದವನ್ನ ಕೇಳಿ ಮಾಲೀಕನಿಗೆ ಮಾಹಿತಿ ಗೊತ್ತಾಗಿದೆ. ಮಾಲೀಕ ಮರಿ ಬಸವಯ್ಯ ಇವರಿಗೆ ವಿಚಾರವನ್ನ ರೈತರೊಬ್ಬರು ತಿಳಿಸಿದ್ದಾರೆ. ಅದಾದ ಮೇಲೆ ವಿಚಾರ ಗೊತ್ತಾಗಿರುವುದು. ಮೇಲು ಹೋದ ಹಸುವಿನ ಮೇಲೆ ಕ್ರೌರ್ಯ ಮಾಡಲಾಗಿದೆ. ನಿನ್ನೆ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಕೃತ್ಯ ನಡೆದಿರೋದು ಬೆಳಕಿಗೆ ಬಂದಿದೆ. ಇನ್ನು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ರಾಜಕೀಯ ದ್ವೇಷಕ್ಕೆ ಹಸುವಿನ ಮೇಲೆ ಕ್ರೌರ್ಯ ನಡೆಸಿರುವುದು. ಕೆಚ್ಚಲು ಕೊಯ್ದ ಕಾರಣ ಹಸು ನರಳಾಡಿ ಪ್ರಾಣ ಬಿಟ್ಟಿದೆ. ನೋವಿನಿಂದ ಕಾಮಧೇನು ನರಳಾಡಿ ಪ್ರಾಣ ಬಿಟ್ಟಿದೆ. ನರಳಾಟದ ಶಬ್ದ ಕೇಳಿ ಮಾಲೀಕನಿಗೆ ಮಾಹಿತಿ ರವಾನೆಯಾಗಿದೆ. ಮಾಲೀಕ ಮರಿಬಸವಯ್ಯನಿಗೆ ವಿಚಾರವನ್ನ ಅಲ್ಲೇ ಇದ್ದಂತ ರೈತ ತಿಳಿಸಿದ್ದಾರೆ. ಸ್ಥಳಕ್ಕೆ ಬಂದು ನೋಡಿದ್ರೆ ಈ ಕುಕೃತ್ಯ ನಡೆದಿರೋದು ಬೆಳಕಿಗೆ ಬಂದಿದೆ. ಪದೇ ಪದೇ ಹಸುವಿನ ಮೇಲೆ ಕ್ರೌರ್ಯ ನಡೀತಾ ಇರೋದು ನಿಜಕ್ಕೂ ಬೇಸರದ ನೋವಿನ ಸಂಗತಿ. ಈ ಹಿಂದೆ ಚಾಮರಾಜಪೇಟೆಯಲ್ಲೂ ಕೂಡ ಇದೇ ರೀತಿಯಾದಂತಹ ವಿಧ್ವಂಸಕ ಘಟನೆಯಾಗಿತ್ತು. ಹಿಂದೂಪರ ಸಂಘಟನೆಗಳು ಕೂಡ ಇದರ ಸಂಬಂಧ ಪ್ರತಿಭಟನೆಯನ್ನ ಮಾಡಿದ್ರು. ರಾಜಕೀಯ ದ್ವೇಷಕ್ಕೆ ಮೂಕ ಪ್ರಾಣಿಗಳು ಏನ್ ಮಾಡಿದ್ವು, ಅದರಲ್ಲೂ ಹಸುವಿನ ಕೆಚ್ಚಲು ಕೂಯುವಂತಹ ಆ ಮನಸ್ಥಿತಿ ಎಲ್ಲಿಂದ ಬರುತ್ತೆ ಅಂತ. ಈ ಹಿಂದೆ ಆತನ ಮನಸ್ಥಿತಿ ಸರಿ ಇರಲಿಲ್ಲ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿತ್ತು. ಆದರೆ ಪದೇ ಪದೇ ಕಿಡಿಗೇಡಿಗಳಿಗೆ ದ್ವೇಷವನ್ನ ತೀರಿಸ್ಕೊಳ್ಳೋದಕ್ಕೆ ಬೇರೆ ಯಾವುದೇ ಮಾರ್ಗ ಇಲ್ವಾ? ಅಲ್ಲೇ ಮೇಯೋದಕ್ಕೂ ಹೋಗಿದ್ದಂಥ ಹಸುವಿನ ಮೇಲೆ ಸುಮಾರು 3 ಗಂಟೆಗೆ ಈ ರೀತಿಯಾದಂತಹ
ಕೃತ್ಯ ಮಾಡಿದ್ದಾರೆ, ಕ್ರೌರ್ಯ ಎಸಗಿದ್ದಾರೆ ಅಂತ ಹೇಳಿದ್ರೆ ಅವರ ಮನೋಪ್ರವೃತ್ತಿ ಎಲ್ಲಿಗೆ ತಲುಪಿದೆ? ಪದೇ ಪದೇ ಬೇರೊಬ್ಬ ವ್ಯಕ್ತಿಯ ಮೇಲಿನ ಕೋಪಕ್ಕೆ ಹಸು ಏನು ಮಾಡಿತ್ತು ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸುತ್ತೆ.